ಹಾಯ್ ಎಲ್ಲರೂ ಹೆಂಗದಿರಿ? ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಟೈಮ್ 11:15 ಆಗೈತಿ. ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ BJP ಸಂಸ್ಥಾಪನಾ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡಿದ್ವಿ. ನಮ್ಮ ಮನೆ ಮೇಲೂ ಸಹಿತ ನಾವು BJP ಫ್ಲ್ಯಾಗನ್ನು ಹಾರಿಸೋದ್ರ ಮೂಲಕ ಅದರ ಒಂದು ದಿನವನ್ನು ಆಚರಣೆ ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಒಂದು ಪ್ರಮುಖ ಲೀಡರ್ಸ್ ಮನೆ ಮೇಲೂ ಸಹಿತ ಈ ಒಂದು ದಿನಾಚರಣೆಯನ್ನು ಫ್ಲ್ಯಾಗ್ ಹಾರಿಸೋದ್ರ ಮೂಲಕ ಮುಗಿಸ್ಕೊಂಡು ಇವಾಗ ಜಸ್ಟ್ ನಾ ಮನೆಗೆ ಬಂದೆ ನಾನು. ಈಗ ಮಗಳು ಕರ್ಕೊಂಡು ಸ್ಕೂಲಿಗೆ ಹೋಗ್ಬೇಕು. ಯಾಕಂದರೆ ಇವತ್ತು ಅವಳದು ರಿಸಲ್ಟ್ ಅನೌನ್ಸ್ ಆಗುವಂಥ ದಿನ. ರಿಸಲ್ಟ್ ಹೇಳ್ತಾರೆ ಏನಾಗೈತೆ ಅವಳ್ದು ಅಂತಂದು. ಅವಳಿಗೆ ಭಾಳ ಹೆದರಿಕೆ, ಕ್ಯೂರಿಯಾಸಿಟಿ ರಿಸಲ್ಟ್ ಏನಾಗ್ತದೆ ಅಂಥೇಳಿ. ಬಟ್ ಏನು ಪ್ರೆಸರ್ ಹಾಕೋದಿಲ್ಲ. ಯಾಕೆ ಮಕ್ಕಳಿಗೆ ಜಾಸ್ತಿ ಒತ್ತಡ ಹಾಕಿದ್ರೆ ಅವೇನಾಗ್ತಾವೆ ಅಂದ್ರೆ ಕುಗ್ಗಿ ಹೋಗ್ತಾವೆ. ಅದಕ್ಕಾಗಿ ಬಂದಷ್ಟು ಮಾರ್ಕ್ಸ್ ಅವಳಿಗೆ ಬರಲಿ, ಆದರೂ ಸಹಿತ ಅವಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಸ್ವಲ್ಪ ಏನು ಮಾಡಬೇಕು ಅಂತ ಹೇಳಿದ್ರೆ ಓದಲಿಕ್ಕೆ ಬರೀಲಿಕ್ಕೆ ಸ್ವಲ್ಪ ಡೈರೆಕ್ಷನ್ ಅವಾಗ ಕೊಟ್ಕೊತಾ ಇರಬೇಕು ಅಂಥೇಳಿ ನನ್ನ ಅನಿಸಿಕೆ. ಸೊ ಅದಕ್ಕಾಗಿ ಇವಾಗ ರೆಡಿಯಾಗಿ ಕೂತಿದ್ದೇವೆ. ಇನ್ನೇನು ತಮ್ಮ ಬಂದ ತಕ್ಷಣ ನಾವು ಸ್ಕೂಲಿಗೆ ಹೋಗಿ ಅವಳ ರಿಸಲ್ಟ್ ಏನಾಗೈತೆ ಅನ್ನೋದನ್ನು ತಿಳ್ಕೊಂಡು ಬಂದು ನಿಮ್ಮ ಜೊತೆಗೆ ಮಗಳ ರಿಸಲ್ಟನ್ನು ಶೇರ್ ಮಾಡ್ತೀನಿ. ಮತ್ತು ಭೇಟಿ ಆಗ್ತೀನಿ. ಇಲ್ಲಿ ನೋಡ್ರಿ, ಮಗಳಿಗೆ ಸರ್ಟಿಫಿಕೇಟನ್ನು ನಮ್ಮ ಸಮ್ಮೂರ ಒಂದು ಕ್ಲಾಸ್ ಟೀಚರ್ ಕೊಡ್ತಿದ್ದಾರೆ. ಅದ್ರ ಜೊತೆಗೆ ಪ್ರಿನ್ಸಿಪಲ್ಲು ಸಹಿತ ಅವಳಿಗೆ ಅಪ್ರಿಸಿಯೇಟ್ ಮಾಡಿ ಸರ್ಟಿಫಿಕೇಟನ್ನು ನೀಡಿದರೆ ಭಾಳ ಖುಷಿ ಆಯ್ತು. ನನ್ನ ಮಗಳ ಒಂದು ಸರ್ಟಿಫಿಕೇಟ್ ನೋಡ್ರಿ, ಇದರೊಳಗಡೆ ಅವಳು ವೆರಿ ಗುಡ್ ಅಂತಕ್ಕಂಥ ಒಂದು ಡೆಸಿಗ್ನೇಷನ್ ತಗೊಂಡು ಮಗಳು ಕರ್ಕೊಂಡು ಚೆನ್ನಾಗಿ ಮಾಡಿದಾಳೆ. ಟೋಟಲ್ ಆಗಿ ಇದು ರಿಸಲ್ಟ್ ಗುರುಕುಲ ಸ್ಕೂಲು ವೆರಿ ಗುಡ್ ಅಂಥೇಳಿ ಹಾಕಿದ್ದಾರೆ. ಅಂತಂದ್ರೆ ಫಸ್ಟು ಎಕ್ಸಲೆಂಟ್ ನೋಡ್ರಿ, ಇಲ್ಲದೆ ಅವಳದು ಸರ್ಟಿಫಿಕೇಟ್. ಫಸ್ಟು ಎಕ್ಸಲೆಂಟು, ವೆರಿ ಗುಡ್, ಸ್ಯಾಟಿಸ್ಫ್ಯಾಕ್ಟರಿ ಆ್ಯಂಡ್ ನೀಡ್ಸ್ ಅಟೆನ್ಷನ್ ಅಂಥೇಳಿ. ಸೊ ಇವಳದು ಸಮನ್ವಿತಾ ನಿಂಗನಗೌಡ್ರು, ಫಾದರ್ಸ್ ಶಿವಶಂಕರ ಗೌಡ ಆ್ಯಂಡ್ ಮದರ್ ನೇಮ್ ಗೀತಾ. ಇವರ ಒಂದು ಕ್ಲಾಸ್ ಟೀಚರ್ ಹಬೀಬಾ ಮ್ಯಾಮ್ ಅಂಥೇಳಿ. ಸೊ ಇವಳಿಗೆ ವೆರಿ ಗುಡ್ ಬಿದ್ದಿರ್ತಕ್ಕಂಥದ್ದು. ಬಿಕಾಸ್ ಆಫ್ ಏನಂತ ಹೇಳಿದ್ರೆ ಪಾಪ ಈ ಒಂದು ರಿಸಲ್ಟಿಗೆ ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಇಯರ್ ನಮ್ಮ ಮನೆಯವರು ಎಕ್ಸ್ಪೈರ್ಡ್ ಆದಮೇಲೆ ಸ್ವಲ್ಪ ಅವಳು ಕಾನ್ಸಂಟ್ರೇಟ್ ಮಿಸ್ ಆಗಿತ್ತು. ಅದಕ್ಕಿಂತ ಬಿಫೋರ್ ಅವಳು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಸ್ಕೂಲಿಗೆ ಅಂತಂದ್ರೆ ಬಿಕಾಸ್ ಅಡ್ಮಿಷನ್ ತೊಗೊಂಡಿದ್ವಿ, ಬಟ್ ಅವಳು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಸ್ವಲ್ಪ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಡೆ ಗಮನ ಹರಿಸ್ಕೊಂಡಿದ್ಲು. ಅದ್ರ ಜೊತೆ ಕ್ಲಾಸಸ್ಸಿಗೆ ಹೋಗ್ತಿದ್ಲು, ಭರತನಾಟ್ಯಂ ಆಗಿರ್ಬೋದು, ದೆನ್ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಿದ್ಲು, ಟ್ಯೂಷನ್ ತಗೋತಿದ್ಲು. ಬಟ್ ಮನೇಲಿ ನಾನು ಸಹಿತ ಟ್ಯೂಷನ್ ಹೇಳ್ತಿದ್ದೆ, ಆದರೆ ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿತ್ತು ಅವಳದು. ಅದ್ರ ಜೊತೆಗೇ ನೋಡ್ರಿ, ಸಬ್ಜೆಕ್ಟ್ ಸ್ಕೂಲ್ಗೆ ಹೋಗಿ ಟೀಚ್ ಮಾಡಿರ್ತಕ್ಕಂತಹ ಅಂದರೆ ಟೀಚ್ ಮಾಡಿ ಹೇಳ್ತಕ್ಕಂಥ ಲರ್ನಿಂಗ್ ಬೇರೆ, ಮನೆಯಲ್ಲೇ ನಾವು ಸೆಲ್ಫ್ ಸ್ಟಡಿ ಕೊಡೋದು ಬೇರೆ. ಸೊ ಈ ರೀತಿ ಏನಾಗಿತ್ತು ಅಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಅವಳಿಗೆ ಸ್ಕೂಲಿನ ಕಮ್ಯುನಿಕೇಷನ್ ತಪ್ಪಿತ್ತು. ಈ ಸರಿ ಏನು ಮಾಡಿದೆ ಅಂತಂದ್ರೆ ಅವಳಿಗೆ ಸ್ಕೂಲ್ಗೆ ಅಡ್ಮಿಷನ್ ತೊಗೊಂಡಿದ್ದೆ ನಾನು. ಸೊ ಹೊಸ ವಾತಾವರಣ, ಹೊಸ ಫ್ರೆಂಡ್ಸು, ಹೊಸ ಟೀಚರ್ಸ್, ಆಮೇಲೆ ಎಲ್ಲ ಹೊಸದು ಆಗಿದ್ದರಿಂದ ಪಾಪ ಸ್ವಲ್ಪ ಬೇಗ ಹೊಂದ್ಕೊಂಡ್ಳು ಅವಳು ಸಹಿತ. ಸ್ವಲ್ಪ ಬೋಲ್ಡ್ ಅದಾಳು ಅವಳು, ಬೋಲ್ಡ್ ಇರೋದ್ರಿಂದ ಸ್ವಲ್ಪ ಬೇಗ ಹೊಂದ್ಕೊಂಡ್ಳು. ಯಾವತ್ತೂ ಏನೂ ಕಿರಿಕಿರಿ ಮಾಡಲಿಲ್ಲ. ಸ್ವಲ್ಪ ನಾನು ಅವಳಿಗೆ ಜಾಸ್ತಿ ಫೋರ್ಸ್ ಮಾಡೋದಿಲ್ಲ, ಹಂಗೆ ಮಾರ್ಕ್ಸ್ ತೆಗಿ, ಹಿಂಗೆ ಮಾರ್ಕ್ಸ್ ತೆಗಿ, ಅಷ್ಟು ನೀವು ಮಾಡಲೇಬೇಕು, ಇಷ್ಟು ಮಾಡಲೇಬೇಕಂತ ಹೇಳಿದ್ರೆ. ಯಾಕಂತಂದ್ರೆ ಮಕ್ಕಳಿಗೆ ನಾವು ಭಾಳ ಪ್ರೆಷರ್ ಹಾಕಿದ್ವಿ ಅಂತ ಹೇಳಿದ್ರೆ ಅವೇನಾಗ್ತಾವೆ ಅಂತಂದ್ರೆ ಕಾನ್ಸಂಟ್ರೇಷನ್ನ ಕಳ್ಕೊಂಡು ಏನು ಮಾಡ್ತಾವೆ, ಒಂಥರ ಏನೋ ಮೈಂಡ್ ಚೇಂಜ್ ಮಾಡ್ಕೊತ ಹೋಗ್ತಾವೆ. ಏನಪ್ಪ ನಾನು ಬರೀ ಹೈ ಸ್ಕೋರ್ ಮಾಡಿದ್ರಷ್ಟೇ ಮಮ್ಮಿ ಮಾತಾಡ್ತಾಳೆ ಏನೋ, ಚೆನ್ನಾಗಿ ಟ್ರೀಟ್ ಮಾಡ್ತಾಳೇನೋ ಅನ್ಕೋತಾವೆ. ಸೊ ಅದಕ್ಕಾಗಿ ಎಲ್ಲದಕ್ಕಿಂತ ನೋಡ್ರಿ ಅವರ ಒಂದು ನೇಚರ್ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಅದಕ್ಕಾಗಿ ಸ್ಟಡಿಗೂ ಸಹಿತ ಒತ್ತು ಕೊಡಬೇಕು. ಅದ್ರ ಜೊತೆಗೇ ಅವರ ಒಂದು ಆ್ಯಟಿಟ್ಯೂಡು, ನೇಚರ್, ಇದ್ರ ಬಗ್ಗೆನೂ ಸಹಿತ ಪೇರೆಂಟ್ಸ್ ಗಮನವನ್ನು ಹರಿಸ್ಬೇಕು. ಅದರ್ವೈಸ್ ಎಲ್ಲ ಗುಡ್ ಅವಳದು. ಟೀಚರ್ಸ್ ಹೇಳಿದಾಗೆ ಒಳ್ಳೆ ನೇಚರ್ ಇದೆ ರೀ, ಕಮ್ಯುನಿಕೇಷನ್ ತುಂಬ ಚೆನ್ನಾಗಿದೆ ಟೀಚರ್ಸ್ ಜೊತೆ, ಆಮೇಲೆ ಫ್ರೆಂಡ್ಸ್ ಜೊತೆಗೆ. ಬಟ್ ಸ್ವಲ್ಪ ಲಿಟಲ್ ಬಿಟ್ ಏನೈತಿ ಅಂತ ಹೇಳಿದ್ರೆ ಸ್ವಲ್ಪ ರೈಟಿಂಗ್ ಇಂಪ್ರೂವ್ ಮಾಡ್ಕೋಬೇಕಂತ ಹೇಳಿದರೆ. ಸೊ ಎಲ್ಲದಕ್ಕೂ ಆಯ್ತು ರೀ, ಓಕೆ ರೀ, ಐ ವಿಲ್ ಮ್ಯಾನೇಜ್ ಅಂತ ಹೇಳಿ ಮಗಳು ಕರ್ಕೊಂಡು ಬಂದೆ. ನೋಡ್ರಿ, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂಥೇಳಿ ಇದರಲ್ಲಿ ಆಲ್ಮೋಸ್ಟ್ ಏನಾಗೈತೆ ಅಂತ ಹೇಳಿದ್ರೆ ರೀಡಿಂಗ್ ಸ್ಕಿಲ್ಸು, ಆಮೇಲೆ ಫೊನೆಟಿಕ್ಸ್, ರೈಟಿಂಗ್ ಸ್ಕಿಲ್ಲು, ಇವೆಲ್ಲ
ವರ್ಬಲ್ ಸ್ಕಿಲ್ಸ್ ವೊಕ್ಯಾಬ್ಯುಲರಿ ಆಗಿರ್ಬೋದು, ಕ್ಲಾರಿಟಿ ಆ್ಯಂಡ್ ಫ್ಲೂಯೆನ್ಸ್ ಆಗಿರ್ಬೋದು, ಇವೆಲ್ಲ ಏನದಾವ ಅಂತ ಹೇಳಿದ್ರೆ ವೆರಿ ಗುಡ್ ಅಂತ ಹೇಳಿನ ಹಾಕಿದ್ದಾರೆ ಅವರು. ಬಟ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾಗ್ತತಿ ಅವಳು. ಸೊ ಆಮೇಲೆ ಯಾಕಿದು ಮ್ಯಾಥ್ಸ್ ಸಬ್ಜೆಕ್ಟ್ ಭಾಳ ಏನಪ್ಪ ಫೇವ್ರೇಟ್ ಸಬ್ಜೆಕ್ಟ್ ಆಗೈತಿ. ಸೊ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಾಳ, ಮ್ಯಾಥ್ಸಿಗೆ ತುಂಬ ಚೆನ್ನಾಗಿ ತೊಗೊಂಡಾಳ. ಇಲ್ಲಿ ನೋಡ್ರಿ, ಆರ್ಟ್ ಆ್ಯಂಡ್ ಕ್ರಾಫ್ಟಿಗೂ ಸಹಿತ ತುಂಬ ಚೆನ್ನಾಗಿ ತೊಗೊಂಡಾಳ. ಟೋಟಲ್ ಆಗಿ ಏನಂತ ಹೇಳಿದ್ರೆ ವೆರಿ ಗುಡ್ ಅಂತಕ್ಕಂಥ ಒಂದು ಕಮೆಂಟ್ಸನ್ನು ತೊಗೊಂಡಿದ್ದಾಳೆ. ಸೊ ಇದು ಗುರುಕುಲ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಸವಣೂರಲ್ಲಿ ಇರ್ತಕ್ಕಂಥದ್ದು. ಸೊ ಚೆನ್ನಾಗೈತಿ ಸ್ಕೂಲು. ಟೀಚರ್ಸ್ ಕಮ್ಯುನಿಕೇಷನ್ ಪೇರೆಂಟ್ಸ್ ಜೊತೆಗೆ, ಆಮೇಲೆ ಮಕ್ಕಳ ಜೊತೆಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅಂದ್ರೆ ಸರೌಂಡಿಂಗ್, ನಮ್ಮ ಒಂದು ಹುರುಳಿಕುಪ್ಪಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮದಿಂದ ಎಲ್ಲ ಮಕ್ಕಳು ಸಹಿತ, ಅಂದರೆ ಕೆಲವೊಂದಿಷ್ಟು ಮಕ್ಕಳು ಸಹಿತ ಅಲ್ಲಿ ಹೋಗ್ತಾರೆ. ಇನ್ನೂ ಹೆಚ್ಚಿನದಾಗಿ ನೀವು ಅಡ್ಮಿಷನ್ ತಗೋರಿ, ಅಲ್ಲೇ ತಗೋರಿ ನಿಮ್ಮ ಮಕ್ಕಳನ್ನ. ಒಳ್ಳೆ ಒಂದು ಕಲ್ಚರಲ್ ಏನಪ್ಪ ಅಂದರೆ ಆ್ಯಟಿಟ್ಯೂಡ್ ಬೆಳೆಸ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಒಳ್ಳೆ ಪ್ಲೇಸ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೀತಿ ನೋಡಿ ನನ್ನ ಮಗಳ ಮಾರ್ಕ್ಸ್ ಕಾರ್ಡ್ ಐತಿ. ನನಗೂ ಸಹಿತ ಪ್ರೌಡ್ ಫೀಲ್ ಆಯ್ತು. ಯಾಕಂತ ಹೇಳಿದ್ರೆ ಪಾಪ ಭಾಳ ಇದು ಆಗಿತ್ತು, ಏನಂತಂದ್ರೆ ಸಫರ್ ಆಗಿದ್ಲಕ್ಕಿ. ಅವರ ತಂದೆಯನ್ನು ಕಳ್ಕೊಂಡು ಕೆಲವೊಂದಿಷ್ಟು ಗೊಂದಲಗಳು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಒಳಗೆ ನಮ್ಮ ಪ್ರಾಬ್ಲಮ್ಸನ್ನು ನೋಡ್ಕೊತ ಬೆಳ್ಕೊತ ಬಂದ್ಲು ಪಾಪ. ಅವಳಿಗೆ ನೋಡ್ರಿ, ಅವಳು ಚಿಕ್ಕವಳ ಥರನ ಬಿಹೇವ್ ಮಾಡೋದಿಲ್ಲ. ಯಾಕಂದರೆ ದೊಡ್ಡವ್ರ ಮೈಂಡ್ ಸಿಕ್ಕಾಪಟ್ಟಿ ಮೆಚ್ಯೂರ್ಡ್ ಐತಕ್ಕಿದೆ. ಎಲ್ಲದಕ್ಕೂ ಏನು ಮಾಡ್ತಾಳೆ ಅಂದ್ರೆ ಸಜೆಷನನ್ನು ಕೊಡ್ತಾಳೆ. ನಿಜವಾಗ್ಲೂ ನಮ್ಮ ಮನೆಯವ್ರು ಹೋದ್ಮೇಲೆ ಏನೇ ಪ್ರಾಬ್ಲಮ್ಸ್ ಇದ್ದರೂ, ಏನೋ ಒಟ್ಟು ಏನಾದರೂ ಡಿಸಿಷನ್ ತೊಗೊಳಕ್ಕಿದ್ರೂ ನಾನು ಅವಳ ಹತ್ರ ಡಿಸ್ಕಸ್ ಮಾಡ್ತಿರ್ತೇನೆ. ಅವಳೇನು ಮಾಡ್ತಿರ್ತಾಳೆ ಅಂದ್ರೆ ಒಳ್ಳೆ ಸಜೆಷನನ್ನು